ಕಾಲೇಜ್ಗೆ ಹೋಗೋಣ ಅಂತಂದರೆ ಫುಲ್ಲು ಟ್ರಾಫಿಕ್ಕು. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ಮಂಗಳವಾರ ಆಗಿರೋದ್ರಿಂದ ನೀಟಾಗಿ ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹಾಗೆ ದೇವ್ರ ಪಾತ್ರೆ ತೊಳಿಬೇಕಿತ್ತು. ನಾನು ಕಳಶ ಇಟ್ಟಿಲ್ಲ, ಸೊ ದೀಪಗಳು ಮಾತ್ರ ತೊಳೆದು ಮತ್ತು ಟಿಫನ್ಗೆ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆ ಮಾಡಿ ಬೇಗ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಯಾವುದೇ ಥರ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಹೋಗಿಲ್ಲ, ನಾನು ಬೇಗ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ರೆಡಿ ಆಗಬೇಕು ನಾನು ಕೂಡ, ಮತ್ತು ನನ್ನ ಹಸ್ಬೆಂಡ್ನ ಕೂಡ ಕೆಲ್ಸಕ್ಕೆ ಕಳಿಸ್ಬೇಕು. ಸೊ ಇವತ್ತು ಅವ್ರು ನಾನು ಬೇಗ ಹೋಗ್ತೀನಮ್ಮ, ನೀನು ನಂಗೆ ಬಾಕ್ಸ್ಗೆ ಹಾಕ್ಕೊಟ್ಬಿಡು, ಆಮೇಲೆ ನೀನೇನಾದರೂ ಮಾಡ್ಕೊ ಅಂದರು. ಸೊ ಅದಕ್ಕಾಗಿ ನಾನು ಬೇಗ ಬಾಕ್ಸ್ಗೆ ಹಾಕ್ಕೊಂಡು ಇಲ್ಲಿ ನನ್ನ ಬಾಕ್ಸು ಮತ್ತು ನನ್ನ ಹಸ್ಬೆಂಡ್ ಬಾಕ್ಸ್ 2 ಬಾಕ್ಸು ಪ್ಯಾಕ್ ಮಾಡ್ತಿದ್ದೀನಿ. ಯಾಕಂದರೆ ಅವ್ರು ಮಧ್ಯಾಹ್ನ ತಿನ್ಕೊತಾರೆ. ಬೆಳಗ್ಗೆ ಆದರೆ ಹೋಟ್ಲಲ್ಲಿ ತಿಂತಾರೆ, ಇಲ್ಲಾಂತಂದರೆ ಮಧ್ಯಾಹ್ನ ಹೋಟ್ಲಲ್ಲಿ ತಿಂತಾರೆ, ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ. ಬಟ್ ನಾನು ಒಂದು ಹೊತ್ತಿಗೆ ಮಾತ್ರ ಮಾಡ್ತೀನಿ, ಯಾಕಂತಂದರೆ ಅವ್ರಿಗೆ ಬಿಸಿ ಬೇಕು. ತಂಗಳು ತಿನ್ನಲ್ಲ ಅವರು, ಫುಲ್ಲು ಆರೋದ್ಮೇಲೆ ತಿನ್ನಲ್ಲ. ಸೊ ಅದಕ್ಕಾಗಿ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡಿ ನಾನು ಕೂಡ ಹೋಗಿ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅನ್ಬೇಕಾದ್ರೆ ಹಾಗೆ ಪೂಜೆ ಕೂಡ ಮಾಡಿದೆ ಇವತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಬುಕ್ಸ್ ಎಲ್ಲ ಎತ್ತಿಟ್ಕೊಂಡು ಕಾಲೇಜ್ಗೆ ಹೋಗೋಣ ಅಂತಂದರೆ ಫುಲ್ಲು ಟ್ರಾಫಿಕ್ಕು. ಸರಿ ಆಯಿತು ಅಂತಂದ್ಬಿಟ್ಟು ಹೇಗೋ ಕಾಲೇಜ್ಗೆ ಹೋಗಿ, ಇವತ್ತು ನನ್ನ ಫ್ರೆಂಡ್ ತೇಜು ಬಂದಿದ್ಲು, ಅವಳ ಜೊತೆ ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತಂದರೆ ಇವತ್ತು ನೀವೇ ನೋಡಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಆಗ್ತಿದೆ, ಪೋಲಾರ್ ಬೇರಲ್ಲಿ ಸಂಡೇ ಆಫರ್ ಬಿಟ್ಟಿದ್ದಾರೆ, ಏನೇ ತೊಗೊಂಡ್ರು 149 ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಒಂದು 4 ಆರ್ಡ್ರ್ ಮಾಡಿದ್ವಿ. ಸೊ ಆರ್ಡ್ರ್ ಮಾಡಿ ತಿನ್ನೋಕ್ಕೆ ಆಗಿಲ್ಲ, ಯಾಕಂತಂದರೆ ಹೆವಿ ಆಗೋಯ್ತು ನಮಗೆ. ತಿಂತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮಾಡಿದ್ವಿ, ಬಟ್ ತಿನ್ನೋಕ್ಕಾಗಿಲ್ಲ. ಸೊ ಎನಿವೇ ತಿನ್ಕೊಂಡು ಮನೆಗೆ ಕೂಡ ರಿಟರ್ನ್ ಆಗಬೇಕಾದ್ರೆ ಅವಳನ್ನು ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿದ್ಲು. ಸೊ ನಂದಿನ ನಾನು ಹೀಗೆ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ, ಟಾಟಾ.